ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶರತ್ ಎಸ್ ಫುಡ್ ವಿಲೇಜ್. ಈಗ ಹೊಸದಾಗಿ ಅಕೌಂಟನ್ನು ಓಪನ್ ಮಾಡಿರೋದಕ್ಕೋಸ್ಕರ ಏನಕ್ಕಪ್ಪ ಅಂದರೆ ಫುಡ್ ವಿಲೇಜ್ ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಅಜ್ಜ ಅಜ್ಜಂದಿರು ಮಾಡುವಂತಹ ಅಡುಗೆನ ನಾನು ನನ್ನ ಫಾಲೋವರ್ಸ್ಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ ಮೂಲಕ. ಹಾಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾನು ಕೂಡ ಫುಡ್ ವಿಲೇಜ್ ಅಂದರೆ ಕೆಲವೊಂದು ಅಡುಗೆನ ನಾವು ಕೂಡ ಮಾಡೋಣ. ಏನಕ್ಕೆ ಅಂದರೆ ಕೆಲವು ಫಿಶ್ದು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸುಲಭವಾಗಿ ಆಗುವಂತಹ ಅಡುಗೆ ಅದೊಂದೇ, ಏನು ಅಂದರೆ ಮೀನು ಸಾಂಬಾರು, ಚಿಕನ್ ಮಾಮೂಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಈ ಚಾನಲ್ದು ಏನಪ್ಪ ವಿಶೇಷತೆ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಅಜ್ಜ ಅಜ್ಜಂದಿರು ಯಾವ ರೀತಿ ಅಡುಗೆ ಮಾಡ್ತಾರೆ, ಯಾವ ರೀತಿ ಟೇಸ್ಟ್ ಇರುತ್ತೆ, ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ತಿಳಿಸ್ಕೊಳ್ಳೋಣ ಅಂತ ಹೊಸದಾಗಿ ಶರತ್ ಎಸ್ ಫುಡ್ ವಿಲೇಜ್ನ ಇವಾಗ ಓಪನ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಹಳ್ಳಿಯ ಜನತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಟಿಯ ಜನತೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತು ಸೋಲೋ ಟ್ರಾವೆಲರ್ ಶರತ್ ಇದೆಯಲ್ಲ ಅದನ್ನು ಖಂಡಿತವಾಗಿ ನಾನು ನಡ್ಸ್ಕೊ ಹೋಗ್ತಾ ಇದ್ದೀನಿ. ಬಟ್ ಇದನ್ನು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಕೆಲವು ಎಲ್ಲ ಕಡೆ ಅಡುಗೆ ಮಾಡಿ ಹಾಕ್ತಾ ಇರ್ತಾರೆ ಯೂಟ್ಯೂಬ್ ಚಾನಲಲ್ಲಿ, ನಾನು ಕೂಡ ನೋಡಿದ್ದೀನಿ. ಆದರೆ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಂದಿರು ಮಾಡುವಂತಹ ಫುಡ್ ಹೇಗಿರುತ್ತೋ, ಏನೇನೆಲ್ಲ ಅದರಲ್ಲಿ ಮೆನ್ಷನ್ ಮಾಡಿ ಸೇರಿಸ್ತಾರೋ ಅದನ್ನು ನಾನು ಕೂಡ ತಿಳ್ಕೊಬೇಕು, ನಿಮಗೂ ಕೂಡ ತಿಳಿಸ್ಬೇಕು ಅಂತಲೇ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಬುಧವಾರ, ನಾನು ಆ್ಯಕ್ಚುಲಿ ನಾಳೆ ಮಾಡಬೇಕಿತ್ತು, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದದೊಂದಿಗೆ ನೆನ್ಪು ಮಾಡ್ಕೊಳ್ತಾ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಯಾರೆಲ್ಲ ರಾಯರ ಭಕ್ತರು ಕೂಡ ಇದ್ದೀರಾ ಅವರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಹಳ್ಳಿಯಲ್ಲಿ ನಡೆಯುವಂತಹ ಅಡುಗೆಯನ್ನು ನನ್ನ ಚಾನಲ್ನಲ್ಲಿ ನಾನು ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಮ್ಮ ಪ್ರೀತಿಯ ಹಳ್ಳಿಯ ಜನತೆ, ನಮ್ಮ ಪ್ರೀತಿಯ ಸಿಟಿಯ ಜನತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.